ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 1122 ಪಾಯಿಂಟ್ಸ್ ಡೌನ್ ಆಗಿ 79,160 ಕ್ಲೋಸ್ ಆಗಿದೆ. ನಿಫ್ಟಿ 385 ಪಾಯಿಂಟ್ಸ್ ಡೌನ್ ಆಗಿ 24,480 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1084 ಪಾಯಿಂಟ್ಸ್ ಡೌನ್ ಆಗಿ 58,755 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಎರಡನೇ ದಿನ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸೋಮವಾರ ಕೂಡ ನಮ್ಮ ಮಾರ್ಕೆಟ್ಸ್ ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವತ್ತು ಸಹ ಅದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದ್ರೆ ಎಬೋ 1.5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದ್ರೆ ಎಬೋ 2% ಫಾಲ್ ಆಗಿದೆ. ಮತ್ತೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಾದ್ರೆ ಟೆನ್ಷನ್ಸ್ ಅಂತೂ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಈಗ ಈ ಲಾಸ್ಟ್ 2 ಡೇಸ್ ಅಲ್ಲಿ ನೋಡಿದ್ರು ಇರಾನ್ ಅವರು ಮಲ್ಟಿಪಲ್ ಕಂಟ್ರೀಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇರಾನ್, ಕುವೈತ್, ಬೆಹರಿನ್, ಕತರ್, UAE, ಒಮನ್ ಈ ತರ ಮಲ್ಟಿಪಲ್ ಕಂಟ್ರೀಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಒಂದ್ ಕಡೆ ಮಿಸೈಲ್ ಅಟ್ಯಾಕ್ಸ್ ಮಾಡ್ತಾ ಇದ್ದಾರೆ, ಮತ್ತೆ ಇನ್ನೊಂದ್ ಕಡೆ ಡ್ರೋನ್ ಅಟ್ಯಾಕ್ಸ್ ಕೂಡ ಮಾಡ್ತಾನೆ ಇದ್ದಾರೆ. ಆದ್ರೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಏನು ಇರಾನ್ ಮೇಲೆ ಮತ್ತೆ ಯಾವುದೇ ತರ ಅಟ್ಯಾಕ್ ಮಾಡ್ತಿಲ್ಲ. ಜಸ್ಟ್ ಇವಾಗ ಇರಾನ್ ಇಂದ ಏನಾದ್ರು ಮಿಸೈಲ್ಸ್ ಬಂದ್ರೆ ಅವನ್ನ ಜಸ್ಟ್ ಇಂಟರ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಒಮನ್ ಅವರು ನಾವು ಪೇಷನ್ಸ್ ಇಂದ ವೆಯ್ಟ್ ಮಾಡ್ತಾ ಇದೀವಿ, ಕಮಿಂಗ್ ಟೈಮಲ್ಲೂ ಇದೇ ತರ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಾನೆ ಇದ್ರೆ ನಾವು ರಿವರ್ಸ್ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಒಂದ್ ಕಡೆ ಇವ್ರು ನೋಡಿದ್ರೆ ಈ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಇಸ್ರೇಲ್ ಅವರಾದ್ರೆ ನಾನ್ ಸ್ಟಾಪ್ ಆಗಿ ಇರಾನ್ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಬೆಳಿಗ್ಗೆ ಅಂತ ನೋಡಲ್ಲ, ರಾತ್ರಿ ಅಂತ ನೋಡಲ್ಲ, ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಅಂತೂ ಮಾಡ್ತಾನೆ ಇದ್ದಾರೆ ಲಾಸ್ಟ್ 4 ಡೇಸ್ ಇಂದನು. ಇದ್ರ ಜೊತೆಗೆ ಈಗ US ಗೆ ಸಪೋರ್ಟಿವ್ ಆಗಿ UK ಮತ್ತೆ ಫ್ರಾನ್ಸ್ ಆದ್ರೆ ವಾರ್ಶಿಪ್ಸ್ ನ ಕಳಿಸ್ತಾ ಇದ್ದಾರೆ ಸೈಪ್ರಸ್ಗೆ. ಕಮಿಂಗ್ ಟೈಮ್ ಅಲ್ಲಿ ಯುದ್ಧ ವಾತಾವರಣ ಏನಾದ್ರು ಇದೇ ತರ ಜಾಸ್ತಿ ಆಗ್ತಾ ಹೋದ್ರೆ ಸೈಪ್ರಸ್ ಇಂದ UK ಮತ್ತೆ ಫ್ರಾನ್ಸ್ ಅವರು ಕೂಡ ಇರಾನ್ ಮೇಲೆ ಅಟ್ಯಾಕ್ ಮಾಡೋ ತರ ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತೆ ಇರಾನ್ ನ ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಅಲಿ ಖಮೀನಿ ಅವರ ಅಡ್ವೈಸರ್ ಆದ್ರೆ ಈಗ US ಜೊತೆ ಯಾವುದೇ ಕಾರಣಕ್ಕೂ ನಾವು ನೆಗೋಸಿಯೇಷನ್ ಮಾಡಲ್ಲ, ಯುದ್ಧ ಎಷ್ಟೇ ದಿನ ಕಂಟಿನ್ಯೂ ಆದ್ರೂ ಪರವಾಗಿಲ್ಲ, ನಾವಂತೂ ಕಂಟಿನ್ಯೂಸ್ ಆಗಿ ಯುದ್ಧ ಮಾಡ್ತಾನೆ ಇರ್ತೀವಿ ಅಂತ. ಮತ್ತೆ ಇರಾನ್ ನ ಜನರಲ್ ಸೆಕ್ರೆಟರಿ ಅವರು ಕೂಡ ಸ್ಟೇಟ್ ಆಫ್ ಹಾರ್ಮೋಸ್ ನ ಈಗ ಬ್ಲಾಕ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಟೇಟ್ ಆಫ್ ಹಾರ್ಮೋಸ್ ನ ಅನ್ಬ್ಲಾಕ್ ಮಾಡಲ್ಲ, ಕಂಟಿನ್ಯೂಸ್ ಆಗಿ ಬ್ಲಾಕ್ ಮಾಡ್ತೀವಿ. ಆಯಿಲ್ ಪ್ರೈಸಸ್ $2,000 ಪರ್ ಬ್ಯಾರೆಲ್ ರೀಚ್ ಆದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಬಿಟ್ಕೊಡಲ್ಲ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಯಾವುದೇ ಒಂದು ಶಿಪ್ ಏನಾದ್ರು ಟ್ರಾವೆಲ್ ಮಾಡಿದ್ರೆ ಆ ಶಿಪ್ ಮೇಲೆಲ್ಲ ಮಿಸೈಲ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ಶಿಪ್ಸ್ ಕೂಡ ಈ ರೂಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇಲ್ಲ. ಫ್ರೆಂಡ್ಸ್, ಈಗ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ, ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಇದು ನಮ್ಮ ಕಂಟ್ರಿಗೆ ತುಂಬಾನೇ ಮುಖ್ಯ ಆಗಿರುತ್ತೆ. ಬರೀ ನಮ್ಮ ಕಂಟ್ರಿಗೆ ಮಾತ್ರ ಅಲ್ಲ, ಇದು ಪ್ರಪಂಚಕ್ಕೆ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಈ ಮುಖಾಂತರನೇ ಪ್ರಪಂಚಕ್ಕೆ ಬೇಕಾಗಿರೋ 20% ಆಯಿಲ್ ಎಲ್ಲ ಎಕ್ಸ್ಪೋರ್ಟ್ ಆಗೋದು. ಅದರಿಂದ ಇದು ಪ್ರತಿಯೊಂದು ಕಂಟ್ರಿಗೂ ತುಂಬಾನೇ ಮುಖ್ಯ ಆಗಿರುತ್ತೆ. ಮತ್ತೆ ಕ್ರೂಡ್ ಆಯಿಲ್ ಆದ್ರೆ ಇವತ್ತು ಕೂಡ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈಗ ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ಸುಮಾರು $82 ಪರ್ ಬ್ಯಾರೆಲ್ಗೆ ರೀಚ್ ಆಗಿದೆ. ಒಂದ್ಸಲ ಈ ಇಮೇಜ್ ನೋಡಿ, ಇಲ್ಲಿ ಮರೂನ್ ಕಲರ್ ಅಲ್ಲಿ ಏನ್ ಕಾಣ್ತಾ ಇದೆ ಅದೇ ಸ್ಟ್ರೈಟ್ ಆಫ್ ಹಾರ್ಮೋಸ್. ಇಲ್ಲಿಂದನೇ ಮೋಸ್ಟ್ ಆಫ್ ದ ಕಂಟ್ರೀಸ್ ಎಲ್ಲ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳೋದು. ಒಂದ್ಸಲ ಇಲ್ಲೇ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಸೌದಿ ಅರೇಬಿಯಾ, ಇರಾಕ್, UAE, ಕುವೈಟ್, ಕತರ್ ಈ ಕಂಟ್ರೀಸ್ ಇಂದ ಇಂಡಿಯಾ, ಚೈನಾ, ಜಪಾನ್, ಸೌತ್ ಕೊರಿಯಾ ಈ ತರ ಹಲವಾರು ಕಂಟ್ರೀಸ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಂತಾರೆ. ಒಂದ್ಸಲ ಈ ಇಮೇಜ್ ನೋಡಿ, ಈಗ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರ ಬಂದಿರೋ ಆಯಿಲ್ ನ ನಾವು ಜಾಮ್ನಗರ್, ಮುಂಬೈ, ಮ್ಯಾಂಗ್ಳೂರ್, ಕೊಚ್ಚಿ ಈ ತರ ಹಲವಾರು ಪ್ಲೇಸಸ್ ಅಲ್ಲಿ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಂಡು ರಿಫೈನ್ ಮಾಡ್ತೀವಿ. ಈ ತರ ಮುಖ್ಯವಾಗಿರೋ ಪ್ಲೇಸ್ ನ ಇವಾಗ ಇರಾನ್ ಅವರು ಬ್ಲಾಕ್ ಮಾಡಿರೋ ಕಾರಣದಿಂದನೇ ನಮ್ಮ ಮಾರ್ಕೆಟ್ಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಒಂದ್ ಕಡೆ ನೋಡಿದ್ರೆ ಯುದ್ಧ ನಡೀತಾ ಇದೆ, ಇನ್ನೊಂದ್ ಕಡೆ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ ನ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಬರೀ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಮಾತ್ರ ಅಲ್ಲ, ಪ್ರತಿ ಒಂದು ಸೆಕ್ಟರ್ ನ ಕೂಡ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಲಾಸ್ಟ್ ವಿಡಿಯೋದಲ್ಲೇನೆ ಯಾವ್ಯಾವ ಸೆಕ್ಟರ್ಗೆ ಎಫೆಕ್ಟ್ ಆಗುತ್ತೆ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಜೊತೆಗೆ ಈ ತರ ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ರೆ ಇನ್ಫ್ಲೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ, ಮತ್ತೆ GDP ಫಾಲ್ ಆಗುತ್ತೆ. ಜೊತೆಗೆ ಎಗೇನೆಸ್ಟ್ ಡಾಲರ್ ರುಪಿ ಆದ್ರೆ ಫಾಲ್ ಆಗ್ತಾನೆ ಇರುತ್ತೆ. ಇವತ್ತಾದ್ರೆ ಎಗೇನೆಸ್ಟ್ ಡಾಲರ್ ರುಪಿ 92 ರೂಪೀಸ್ಗೆ ಫಾಲ್ ಆಗಿದೆ. ಈ ತರ ರುಪಿ ಫಾಲ್ ಆಗ್ತಾ ಇದೆ ಅಂದ್ರೆ FIS ನಮ್ಮ ಮಾರ್ಕೆಟ್ ಇಂದ ಸೆಲ್ ಮಾಡ್ತಾನೆ ಇರ್ತಾರೆ. ಸೋಮವಾರ ನೋಡಿದ್ರು FIS ತುಂಬಾ ಸೆಲ್ ಮಾಡಿದ್ರು, ಇವತ್ತು ಕೂಡ ಅದೇ ತರ ಸೆಲ್ ಮಾಡಿರೋ ಚಾನ್ಸಸ್ ಕೂಡ ಇರುತ್ತೆ. ನೋಡೋಣ FIS ಎಷ್ಟು ಸೆಲ್ ಮಾಡಿರ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಇದುವರೆಗೂ ವಿಡಿಯೋನ ನೋಡಿ. ಈಗ ಲಾಸ್ಟ್ 1 ವೀಕ್ ಅಲ್ಲಿ ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ತುಂಬಾನೇ ಫಾಲ್ ಆಗಿದೆ. ಲಾಸ್ಟ್ 1 ಮಂತ್ ಅಲ್ಲಿ, ಲಾಸ್ಟ್ 6 ಮಂತ್ಸ್ ಅಲ್ಲಿ, ಮತ್ತೆ ಲಾಸ್ಟ್ 1 ಇಯರ್ ಇಂದ 1.5 ಇಯರ್ 2 ಇಯರ್ಸ್ ಇಂದ ನೋಡಿದ್ರು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ತರ ಗ್ರೋತ್ ಇಲ್ಲ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾನೇ ವೇಸ್ಟ್ ಅಂತ ನೀವೇನಾದ್ರೂ ಅನ್ಕೊಂತಾ ಇದ್ರೆ ಯಾವುದೇ ಕಾರಣಕ್ಕೂ ಆ ತರ ಯೋಚನೆ ಮಾಡಬೇಡಿ. ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತವೆ. ಜಸ್ಟ್
ಪೇಷನ್ಸ್ ಇಂದ ವೆಯ್ಟ್ ಮಾಡಿ. ಈಗ ಫೆಬ್ರವರಿ ಮಂತಲ್ಲಿ ನೋಡಿದ್ರು ಮಾರ್ಕೆಟ್ಸ್ ಇದೇ ತರ ಫಾಲ್ ಆಗಿದ್ವು. ನಿಫ್ಟಿ ಸೆನ್ಸೆಕ್ಸ್ ಆದ್ರೆ ಎಬೋ 4% ಫಾಲ್ ಆಗಿದ್ವು. ಈಗ ಮಾರ್ಚ್ ಮಂತಲ್ಲೂ ಕೂಡ ಅಂದ್ರೆ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ಸ್ ಅಲ್ಲೇ ನಿಫ್ಟಿ ಸೆನ್ಸೆಕ್ಸ್ ಆದ್ರೆ ಎಬೋ 3% ಫಾಲ್ ಆಗಿದೆ. ಜೊತೆಗೆ ಇದೇ ಟೈಮಲ್ಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದ್ರೆ ಎಬೋ 5% ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಈ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮಾತ್ರನೇ ತುಂಬಾ ಕಮ್ಮಿ ಫಾಲ್ ಆಗಿರೋದು. ಲಾಸ್ಟ್ 2 or 3 ಡೇಸ್ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ತುಂಬಾನೇ ಫಾಲ್ ಆಗಿದೆ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ. ಮತ್ತೆ ಪ್ರತಿಯೊಬ್ಬರಿಗೂ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅಂತ ಇದ್ದೀನಿ. ಫ್ರೆಂಡ್ಸ್, ಈಗ ಯುದ್ಧ ವಾತಾವರಣ ಇದೆ ಅಂತ ಅಂದ್ರೆ ಮಾರ್ಕೆಟ್ಸ್ ಇದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತವೆ. ಜೊತೆಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಾದ್ರು ಅನ್ಬ್ಲಾಕ್ ಮಾಡ್ತಾ ಇದೀವಿ, ಕಮಿಂಗ್ ಟೈಮಲ್ಲಿ ಆಯಿಲ್ ಸಪ್ಲೈ ಎಲ್ಲ ಕರೆಕ್ಟ್ ಆಗಿ ನಡೆಯುತ್ತೆ ಅಂತ ಏನಾದ್ರು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂತು ಅಂದ್ರೆ ಅವತ್ತಿಂದ ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಒಂದ್ ವೇಳೆ ಯುದ್ಧ ಅದೇ ತರ ನಡೀತಾ ಇದ್ರು ಸಮೇತ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಅನ್ಬ್ಲಾಕ್ ಮಾಡ್ತಾ ಇದೀವಿ, ಇವಾಗಿಂದ ಕಂಟಿನ್ಯೂಸ್ ಆಗಿ ಆಯಿಲ್ ಸಪ್ಲೈಸ್ ಎಲ್ಲ ನಡೆಯುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಬಂದ್ರು ಸಮೇತ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತವೆ. ಇದನ್ನ ಪ್ರತಿಯೊಬ್ರು ನೆನ್ಪಿಟ್ಕೊಂಡಿರಿ. ಜೊತೆಗೆ ಲಾಸ್ಟ್ 2 or 3 ಡೇಸ್ ಇಂದ ಮಾರ್ಕೆಟ್ಸ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ ಅಂತ ಯಾರಾದ್ರೂ ನಮ್ಮ ಮಾರ್ಕೆಟ್ಸ್ ಅಲ್ಲಿ ಸೆಲ್ ಮಾಡಿದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ ಎಷ್ಟು ಜನ ಸೆಲ್ ಮಾಡಿರ ಅಂತ ನೋಡ್ಬೇಕಾಗಿರುತ್ತೆ. ಜೊತೆಗೆ ಅದೇ ಟೈಮ್ ಅಲ್ಲೇನೆ ಯಾರಾದ್ರೂ ಈ ಫಾಲ್ ನ ಒಂದು ಆಪರ್ಚುನಿಟಿಯಾಗಿ ನೋಡ್ತಾ ಇದ್ದು ಯಾರಾದ್ರೂ ನಮ್ಮ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ರು ಸಮೇತ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ ಎಷ್ಟು ಜನ ನಮ್ಮ ಮಾರ್ಕೆಟ್ಸ್ ನ ಲಾಂಗ್ ಟರ್ಮ್ ಅಲ್ಲಿ ಪಾಸಿಟಿವ್ ಆಗಿ ನೋಡ್ತಾ ಇದೀರಾ ಅಂತ ತಿಳ್ಕೊಬೇಕು ಅಂತ ಇದ್ದೀನಿ. ಮತ್ತೆ ಯಾರಾದ್ರೂ SIPs ಮುಖಾಂತರ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ SIPs ನ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಈಗ ಮಾರ್ಕೆಟ್ಸ್ ಫಾಲ್ ಆಗ್ತಾ ಇದ್ರೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದು ಆವರೇಜ್ ಆಗ್ತಾ ಇರುತ್ತೆ. ಆವರೇಜ್ ಆಗ್ತಾ ಇರೋ ಕಾರಣದಿಂದ ಮತ್ತೆ ಮಾರ್ಕೆಟ್ಸ್ ಏನಾದ್ರು ರಿಕವರ್ ಆಗಿ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದ್ರೆ ನಿಮ್ಗೆ ಆ ಕಾಂಪೌಂಡಿಂಗ್ ಎಫೆಕ್ಟ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತ ಯಾವುದೇ ಕಾರಣಕ್ಕೂ SIPs ನ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಆಗ್ಲೇ ಮೆನ್ಷನ್ ಮಾಡಿದ್ದೆ ನಮ್ಮ ಮಾರ್ಕೆಟ್ಸ್ ಗಿನ್ನ ಈ ಗ್ಲೋಬಲ್ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ ಅಂತ. ಒಂದ್ಸಲ ಈ ಇಮೇಜ್ ನ ನೋಡಿ, ಇದು ಸೋಮವಾರ ಇಮೇಜ್. ನಮ್ಮ ಮಾರ್ಕೆಟ್ಸ್ ಆದ್ರೆ ನಿಯರ್ಲಿ 1.5% ಫಾಲ್ ಆಗಿತ್ತು. ಮಿಕ್ಕಿರೋ ಏಷ್ಯನ್ ಮಾರ್ಕೆಟ್ಸ್ ಆದ್ರೆ ಎಬೋ 2% ಫಾಲ್ ಆಗಿದೆ. ಥೈಲ್ಯಾಂಡ್ ಮಾರ್ಕೆಟ್ಸ್ ಆದ್ರೆ ಎಬೋ 4% ಫಾಲ್ ಆಗಿತ್ತು. ಮತ್ತೆ ಒಂದ್ಸಲ ಈ ಇಮೇಜ್ ನ ನೋಡಿ, ನಿನ್ನೆ ನಮ್ಮ ಮಾರ್ಕೆಟ್ಸ್ ಆದ್ರೆ ಕ್ಲೋಸ್ ಆಗಿತ್ತು. ಇನ್ ಮಿಕ್ಕಿರೋ ಏಷ್ಯನ್ ಮಾರ್ಕೆಟ್ಸ್ ಆಗ್ಲಿ ಯುರೋಪಿಯನ್ ಮಾರ್ಕೆಟ್ಸ್ ಆಗ್ಲಿ ಓಪನ್ ಅಲ್ಲೇ ಇದ್ವು. ಯುರೋಪಿಯನ್ ಮಾರ್ಕೆಟ್ಸ್ ಆದ್ರೆ ಎಬೋ 2% ವರ್ಗು ಫಾಲ್ ಆಗಿದ್ವು. ಮತ್ತೆ ಏಷ್ಯನ್ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಜಪಾನ್ ಮಾರ್ಕೆಟ್ಸ್ ಆದ್ರೆ ಎಬೋ 3% ಫಾಲ್ ಆಗಿದೆ. ತೈವಾನ್ ಮಾರ್ಕೆಟ್ಸ್ ಎಬೋ 2% ಫಾಲ್ ಆಗಿದೆ. ಕಾಸ್ಪಿ ಅಂದ್ರೆ ಸೌತ್ ಕೊರಿಯನ್ ಮಾರ್ಕೆಟ್ಸ್ ಆದ್ರೆ ನಿನ್ನೆ ಸುಮಾರು 8% ಫಾಲ್ ಆಗಿದೆ. ಅದ್ರ ಜೊತೆಗೆ ಇವತ್ತಾದ್ರೆ ಇನ್ನ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಜಪಾನ್ ಮಾರ್ಕೆಟ್ಸ್ ಆದ್ರೆ ನಿಯರ್ಲಿ 4% ಫಾಲ್ ಆಗಿದೆ. ಸಿಂಗಾಪುರ್ ಮಾರ್ಕೆಟ್ಸ್ ಆದ್ರೆ 3%, ಹಾಂಗ್ಕಾಂಗ್ ಮಾರ್ಕೆಟ್ ಸಮೇತ 3%. ಇವತ್ತು ಸಹ ಸೌತ್ ಕೊರಿಯನ್ ಮಾರ್ಕೆಟ್ಸ್ ಆದ್ರೆ ಸುಮಾರು 14% ಫಾಲ್ ಆಗಿದೆ. ನಿನ್ನೆ ಆದ್ರೆ 8%, ಇವತ್ತು 14% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಥೈಲ್ಯಾಂಡ್ ಮಾರ್ಕೆಟ್ಸ್ ಕೂಡ ಸುಮಾರು 6% ಫಾಲ್ ಆಗಿದೆ. ಇಂಡೋನೇಷ್ಯಾ ಮಾರ್ಕೆಟ್ ಆದ್ರೆ ಸುಮಾರು 5% ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಒಂದ್ಸಲ ನೀವೇ ಹೇಳಿ, ಈಗ ಇಂಡಿಯನ್ ಮಾರ್ಕೆಟ್ಸ್ ಯಾವ ತರ ಫಾಲ್ ಆಗ್ತಾ ಇದೆ, ಈ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಯಾವ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ ಅಂತ ಇಷ್ಟೊತ್ತಿಗೆ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ. ಮತ್ತೆ ಈ ಏಷ್ಯನ್ ಮಾರ್ಕೆಟ್ಸ್ ಕೂಡ ಏನಕ್ಕೆ ಈ ತರ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು ಅಂತ ನೋಡಿದ್ರೆ, ಈಗ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಬರೀ ನಾವು ಮಾತ್ರ ಅಲ್ಲ ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋದು, ಈ ಎಲ್ಲಾ ಕಂಟ್ರೀಸ್ ಕೂಡ ಅದೇ ತರ ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಂತಾರೆ. ಜೊತೆಗೆ ಬರೀ ಕ್ರೂಡ್ ಆಯಿಲ್ ನ ಮಾತ್ರ ಅಲ್ಲ, LNG ಸಪ್ಲೈಸ್ ಕೂಡ ಇದೇ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ತುಂಬಾನೇ ನಡೆಯುತ್ತೆ. ಅದರಿಂದನೇ ಈ ಏಷ್ಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ ನ ನೋಡಿ, ಚೈನಾ ಆದ್ರೆ ಕ್ರೂಡ್ ಆಯಿಲ್ ಮತ್ತೆ LNG ನ ಸುಮಾರು 40 ಇಂದ 50% ವರ್ಗು ಇದೇ ರೂಟ್ ಇಂದಾನೆ ಇಂಪೋರ್ಟ್ ಮಾಡ್ಕೊಂತಾರೆ. ಇಂಡಿಯಾ ಆದ್ರೆ ಕ್ರೂಡ್ ಆಯಿಲ್ ನ, LPG ನ, LNG ನ ಮೂರನ್ನು ಸುಮಾರು 45% ಇಂದ 50% ವರ್ಗು ಇಂಪೋರ್ಟ್ ಮಾಡ್ಕೊಂತಾರೆ. ಅದಾದ್ಮೇಲೆ ಜಪಾನ್ ಆದ್ರೆ 75% ಇಂಪೋರ್ಟ್ ಮಾಡ್ಕೊಂತಾರೆ. ಸೌತ್ ಕೊರಿಯಾ 60 ಇಂದ 68% ಇಂಪೋರ್ಟ್ ಮಾಡ್ಕೊಂತಾರೆ. ಅದೇ ತರ ಸಿಂಗಾಪುರ್, ಇಂಡೋನೇಷ್ಯಾ ಪ್ರತಿಯೊಂದು ಕಂಟ್ರಿ ಕೂಡ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರ ತುಂಬಾನೇ ಇಂಪೋರ್ಟ್ ಮಾಡ್ಕೊಂತಾರೆ. ಈಗ ಬ್ಲಾಕ್ ಮಾಡಿರೋ ಕಾರಣದಿಂದನೇ ಇಷ್ಟೊಂದು ನಮ್ಮ ಮಾರ್ಕೆಟ್ಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಪ್ರೆಸೆಂಟ್ ಇವಾಗ ಇಂಡಿಯಾ ಹತ್ರ ನೋಡಿದ್ರೆ ಸುಮಾರು 25 ದಿನದಿಂದ 30 ದಿನಕ್ಕೆ ಬೇಕಾಗಿರೋ ಕ್ರೂಡ್ ಆಯಿಲ್ ಮಾತ್ರನೇ ಇವಾಗ ಉಳಿದಿರೋದು. ಮತ್ತೆ ಇವತ್ತು ಆಯಿಲ್ ಮಿನಿಸ್ಟರ್ ಆದ ಹರ್ದೀಪ್ ಸಿಂಗ್ ಪೂರಿ ಅವರಾದ್ರೆ ಇವಾಗ ಬೇರೆ ಬೇರೆ ಸೋರ್ಸಸ್ ಇಂದ ನಾವು ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಸೋರ್ಸಸ್ ನ ಹುಡುಕ್ತಾ ಇದೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಜೊತೆಗೆ ಇದೇ ಟೈಮ್ ಅಲ್ಲೇನೆ ರಷ್ಯಾದವರು ಕೂಡ ಇಂಡಿಯಾ ಒಪ್ಕೊಂಡ್ರೆ ನಾವು ಆಯಿಲ್ ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ರಷ್ಯಾದವರು ನಮಗ್ ಮಾತ್ರ ಅಲ್ಲ, ಚೈನಾಗೂ ಬೇಕಾಗಿರೋ ಆಯಿಲ್ ನ ಕೂಡ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಒಂದ್ ವೇಳೆ ಕಮಿಂಗ್ ಟೈಮಲ್ಲಿ ಇಂಡಿಯಾ ಏನಾದರೂ ರಷ್ಯಾದಿಂದ ಆಯಿಲ್ನ ಇಂಪೋರ್ಟ್ ಮಾಡ್ಕೊಂಡ್ರೆ, ಈ ರೀಸೆಂಟ್ ಆಗಿ US ಮತ್ತೆ ಇಂಡಿಯಾ ಟ್ರೇಡ್ ಡೀಲ್ ನಡೆದಿದೆ ಅಲ್ವಾ, ಇದ್ರ ಮೇಲೆ ಏನಾದರೂ ಇಂಪ್ಯಾಕ್ಟ್ ಇರುತ್ತಾ ಅಂತ ನೋಡ್ಬೇಕಾಗಿರುತ್ತೆ.
ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಕಮಿಂಗ್ ಟೈಮಲ್ಲಿ ಇಂಪೋರ್ಟ್ ಮಾಡ್ಕೊಂಡ್ರೆ ಯಾವ ಥರ ಸ್ಟೇಟ್ಮೆಂಟ್ಸ್ನ ಮಾಡ್ತಾರೆ ಅಂತ ಕೂಡ ಟ್ರ್ಯಾಕ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇಂಡಿಯಾ ಏನಾದರೂ ರಷ್ಯಾದಿಂದ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾರ ಇಲ್ವಾ ಅಂತ, ಅಥವಾ ಬೇರೆ ಸೋರ್ಸಸ್ಸಿಂದ ಏನಾದರೂ ಆಯಿಲ್ನ ತರಿಸ್ಕೊಂತಾರ ಅಂತ. ಮತ್ತೆ ಈ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇರೋ ಕಾರಣದಿಂದ OMCs ಆದ್ರೆ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಅದ್ರ ಜೊತೆಗೆ LNG ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಇವತ್ತು ಮಹಾನಗರ್ ಗ್ಯಾಸ್, ಗೈಲ್ ಇಂಡಿಯಾ, ಪೆಟ್ರೋನೆಟ್ LNG, ಇಂದ್ರಪ್ರಸ್ಥ ಗ್ಯಾಸ್ ಶೇರ್ ಪ್ರೈಸಸ್ ಆದ್ರೆ ಸುಮಾರು 5 to 10% ವರ್ಗು ಫಾಲ್ ಆಗಿದ್ದಾವೆ. ಮತ್ತೆ ಫ್ರೆಂಡ್ಸ್, ಈಗ ಈ ಜೆಟ್ ಫ್ಯೂಯಲ್ ಪ್ರೈಸಸ್ ಆದ್ರೆ ಇನ್ಕ್ರೀಸ್ ಆಗ್ತಾ ಇರೋ ಕಾರಣದಿಂದ ಇಂಡಿಗೋಗೆ ಮತ್ತೆ ಸ್ಪೈಸ್ ಜೆಟ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದ್ರಲ್ಲೂ ಇಂಡಿಗೋಗಾದ್ರೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದರಿಂದನೇ ಲಾಸ್ಟ್ 1 ವೀಕಲ್ಲಿ ಎಬೋ 10% ಫಾಲ್ ಆಗಿರೋದು. ಜೊತೆಗೆ ಒಂದ್ಸಲ ಈ ಇಮೇಜ್ ನೋಡಿ, ಈಗ $1 ಬ್ಯಾರೆಲ್ ಮೇಲೆ $1 ಏನಾದರೂ ಇನ್ಕ್ರೀಸ್ ಆದ್ರೆ ಅವ್ರ ಟೋಟಲ್ ಫ್ಯೂಯಲ್ ಕಾಸ್ಟ್ ಅನ್ನೋದು ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ $50 ಪರ್ ಬ್ಯಾರೆಲ್ ನೋಡಿದ್ವಿ, $60 ನೋಡಿದ್ವಿ, 70, 80, ಈಗ ಸುಮಾರು $82 ಪರ್ ಬ್ಯಾರೆಲ್ಗೆ ರೀಚ್ ಆಗಿದೆ. ಅದರಿಂದ ಈ ಜೆಟ್ ಫ್ಯೂಯಲ್ ಪ್ರೈಸಸ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗ್ತವೆ. ಅದರಿಂದ ಈ ಕಂಪನಿ ಮಾರ್ಜಿನ್ಸ್ ಮೇಲೆ ತುಂಬಾನೇ ಎಫೆಕ್ಟ್ ಬೀಳುತ್ತೆ. ಜೊತೆಗೆ ಇವಾಗ ಮೋಸ್ಟ್ ಆಫ್ ದ ಏರ್ಪೋರ್ಟ್ಸ್ ಎಲ್ಲ ಕ್ಲೋಸ್ ಅಲ್ಲಿ ಇದಾವೆ. ಅದರಿಂದ ಕೂಡ ಈ ಕಂಪನೀಸ್ಗೆ ತುಂಬಾನೇ ಎಫೆಕ್ಟ್ ಆಗ್ತವೆ. ಮತ್ತೆ ಜಸ್ಟ್ ಇವಾಗ ಇನ್ಫಾರ್ಮೇಶನ್ ಮಾತ್ರ, ಈಗ 1 ಬ್ಯಾರಲ್ ಅಂತ ಅಂದ್ರೆ ಅದೇ ನಮ್ಮ ಲೀಟರ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಸುಮಾರು 159 ಲೀಟರ್ಸ್ ಅಂತ ನಾವು ಅರ್ಥ ಮಾಡ್ಕೊಬೇಕಾಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ ಎಲ್ಲರಿಗೂ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ. ಈಗ ಈ ಗ್ಲೋಬಲ್ ಅನ್ಸರ್ಟಿನಿಟೀಸ್ ಆದ್ರೆ ಈ ತರ ಇನ್ಕ್ರೀಸ್ ಆಗ್ತಾ ಇದೆ, ಮತ್ತೆ ಮಾರ್ಕೆಟ್ಸ್ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದಾವೆ, ಮತ್ತೆ ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಆದ್ರೆ ಈ ಗೋಲ್ಡ್ ಅಂಡ್ ಸಿಲ್ವರ್ ETFs ಆದ್ರೆ ಏನಕ್ಕೆ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ, ಇಷ್ಟೆಲ್ಲ ಅನ್ಸರ್ಟಿನಿಟೀಸ್ ಇದ್ದಾಗ ಅಂತ ನಿಮ್ಗೆ ಡೌಟ್ ಬರ್ಬೋದು. ಇವಾಗ ಅದಕ್ಕೂ ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವತ್ತು ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಆದ್ರೆ ಸ್ವಲ್ಪ ಪಾಸಿಟಿವ್ ಗೆ ರಿಯಾಕ್ಟ್ ಆಗಿದಾವೆ. ಗೋಲ್ಡ್ ಆದ್ರೆ ಸುಮಾರು ಎಬೋ 1% ಪಾಸಿಟಿವ್ ಆಗಿದೆ, ಸಿಲ್ವರ್ ಆದ್ರೆ ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಸಿಲ್ವರ್ ETFs ಮಾತ್ರ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ನಿನ್ನೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಆದ್ರೆ ತುಂಬಾನೇ ಫಾಲ್ ಆಗಿದಾವೆ. ಯಾಕಂದ್ರೆ ಈ ಡಾಲರ್ ವ್ಯಾಲ್ಯೂ ತುಂಬಾನೇ ಇನ್ಕ್ರೀಸ್ ಆಗಿದೆ. ಅದರಿಂದ ಈ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಕ್ರಾಶ್ ಆಗಿದ್ದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಅದ್ರ ಇಂಪ್ಯಾಕ್ಟ್ ಇವತ್ತು ETFs ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈಗ ಈ ಗೋಲ್ಡ್ ಪ್ರೈಸ್ ಆದ್ರೆ ಒಂದಿನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ, ಇನ್ನೊಂದ್ ದಿನನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ, 3ನೇ ದಿನ 4ನೇ ದಿನ ಫಾಲ್ ಆಗ್ಬೋದು, ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದು. ಈಗ ಗೋಲ್ಡ್ ಏನಿದೆ ಇದನ್ನ ಟ್ರೇಡಿಂಗ್ಗೋಸ್ಕರ ಅಂತ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ಈಗ ಒಂದು ಲಾಂಗ್ ಟರ್ಮ್ ಅಸೆಟ್ ಅಂತ ಕನ್ಸಿಡರ್ ಮಾಡಿ. ಅಂದ್ರೆ ಒಂದು 10 ಇಯರ್ಸ್ಗಾಗ್ಲಿ 15 ಇಯರ್ಸ್ಗಾಗ್ಲಿ ಅಥವಾ 20 ಇಯರ್ಸ್ಗೆ ಲಾಂಗ್ ಟರ್ಮ್ಗೋಸ್ಕರ ಗೋಲ್ಡ್ನ ಹೋಲ್ಡ್ ಮಾಡಿ. ಈಗ ಲಾಸ್ಟ್ 25 ಇಯರ್ಸ್ ಅಲ್ಲಿ ನೋಡಿದ್ರೆ ಗೋಲ್ಡ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಆದ್ರೆ ಇಂಡಿವಿಜುವಲ್ ಆಗಿ ಒಂದು 3 ಮಂತ್ಸ್ ಅಲ್ಲಿ 6 ಮಂತ್ಸ್ ಅಲ್ಲಿ ಅಥವಾ 1 ಇಯರ್ ಅಲ್ಲಿ ನೋಡಿದ್ರೆ ಒಂದೊಂದು ಟೈಮಲ್ಲಿ ಕನ್ಸಲ್ಟೇಷನ್ ಫೇಸ್ ಅಲ್ಲಿ ಇದೆ, ಒಂದೊಂದು ಟೈಮಲ್ಲಿ ಫಾಲ್ ಆಗಿದೆ, ಮತ್ತೆ ಇನ್ನೊಂದೊಂದು ಟೈಮಲ್ಲಿ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಗೋಲ್ಡ್ನ ಲಾಂಗ್ ಟರ್ಮ್ ಅಸೆಟ್ ಆಗಿ ಕನ್ಸಿಡರ್ ಮಾಡಿ, ಕಾನ್ಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋಗಿ ಅಂತ. ಮತ್ತೆ ಜೆಫ್ರೀಸ್ ಅವರಾದ್ರೆ ಈ ಗೋಲ್ಡ್ ಬಗ್ಗೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಗೋಲ್ಡ್ ಆದ್ರೆ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ $10,000 ಪರ್ ಔನ್ಸ್ಗೆ ರೀಚ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಂದ್ರೆ ಇವಾಗಿರೋ ಪ್ರೈಸಸ್ಗೆ ಡಬಲ್ ಆಗುತ್ತೆ ಅಂತ. ಅಂದ್ರೆ ಸುಮಾರು ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ 1 ಗ್ರಾಮ್ ಬಂಗಾರ ಬಂದು 30,000ಕ್ಕೆ ರೀಚ್ ಆಗೋ ಚಾನ್ಸಸ್ ಇದೆ ಅಂತ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಲಾಂಗ್ ಟರ್ಮ್ ಅಲ್ಲಿ ಇದೊಂದು ಅಸೆಟ್ ಆಗಿ ಕನ್ಸಿಡರ್ ಮಾಡಿ ಅಂತ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಗೋಲ್ಡ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಇವತ್ತು IT ಸೆಕ್ಟರ್ ಆದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇನ್ನು ಮಿಕ್ಕಿರೋ ಎಲ್ಲಾ ಸೆಕ್ಟರ್ನು 2 to 3% ವರ್ಗು ಫಾಲ್ ಆಗಿದೆ. ಇವತ್ತು ಇನ್ಫೋಸಿಸ್, ಪರ್ಸಿಸ್ಟೆಂಟ್ ಸಿಸ್ಟಮ್ಸ್, TCS ಆದ್ರೆ ನಿಯರ್ಲಿ 1 to 2% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಈಗ ರುಪಿ ಫಾಲ್ ಆಗ್ತಾ ಇದೆ ಅಂದ್ರೆ ಅದು IT ಕಂಪನೀಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಇವ್ರಿಗೆ ರೆವಿನ್ಯೂಸ್ ಎಲ್ಲ ಡಾಲರ್ಸ್ ಮುಖಾಂತರ ಬರುತ್ತೆ. ಅದರಿಂದ ನೆಕ್ಸ್ಟ್ ಅದಾದ್ಮೇಲೆ ನ್ಯೂಜೆನ್ ಸಾಫ್ಟ್ವೇರ್. ಈ ನ್ಯೂಜೆನ್ ಸಾಫ್ಟ್ವೇರ್ ಅವ್ರಿಗೆ US ಅಲ್ಲಿ ಒಂದು ಸಬ್ಸಿಡರಿ ಕಂಪನಿ ಇದೆ. ಅವ್ರಿಗೆ ಒಂದು ಕೆರಿಬಿಯನ್ ಇನ್ಶೂರೆನ್ಸ್ ಕಂಪನಿ ಜೊತೆ ಒಂದು ಸರ್ವಿಸ್ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನ್ಯೂಜೆನ್ ಅವರ ನ್ಯೂಜೆನ್ 1 ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಪ್ಲಾಟ್ಫಾರ್ಮ್ನ ಇನ್ಸ್ಟಾಲೇಷನ್ ಮತ್ತೆ ಇಂಪ್ಲಿಮೆಂಟೇಷನ್ ರಿಲೇಟೆಡ್ ಆಗಿ ವರ್ಕ್ ಮಾಡಬೇಕು. ಮತ್ತೆ ಈ ಟೋಟಲ್ ಅಗ್ರಿಮೆಂಟ್ ವ್ಯಾಲ್ಯೂ ನೋಡಿದ್ರೆ ಸುಮಾರು 14 ಕೋಟಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಇದನ್ನ ನೆಕ್ಸ್ಟ್ 3 ಇಯರ್ಸ್ ಒಳಗಡೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಹಿಂದೂಸ್ತಾನ್ ಏರೋನಾಟಿಕ್ಸ್. ಇವತ್ತಾದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಜೊತೆ ಒಂದು ಕಾಂಟ್ರಾಕ್ಟ್ಗೆ ಸೈನ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂದ್ರೆ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ರಿಲೇಟೆಡ್ ಆಗಿ ಡಿಸೈನ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ ಆರ್ಡರ್ ಬಂದಿದೆ. ಇದು ಟೋಟಲ್ ಆರ್ಡರ್ ವರ್ತ್ ಸುಮಾರು 2,901 ಕೋಟಿ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ DCX ಸಿಸ್ಟಮ್ಸ್. ಈ ಕಂಪನಿ ಬಗ್ಗೆ ಮಲ್ಟಿಪಲ್ ಅಪ್ಡೇಟ್ಸ್ ಇದಾವೆ. ಇವರಾದ್ರೆ ಈ PCB ಅಸೆಂಬ್ಲಿ ಯೂನಿಟ್ಸ್ನ
ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ. ಮತ್ತೆ ಈ DCX ಸಿಸ್ಟಮ್ಸ್ ಅವರಾದ್ರೆ ಡಿಫೆನ್ಸ್, ಏರೋಸ್ಪೇಸ್, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಜೊತೆಗೆ ಇವ್ರಿಗೆ ಈ ಓವರ್ಸೈಸ್ PCB ಅಸೆಂಬ್ಲಿ ಸರ್ವಿಸಸ್ ರಿಲೇಟೆಡ್ ಆಗಿ ಸುಮಾರು 20 ಕೋಟಿ ಆರ್ಡರ್ ಕೂಡ ಬಂದಿದೆ. ನೋಡೋಣ ಈ ಕಂಪನಿ ಕಮಿಂಗ್ ಟೈಮಲ್ಲಿ ಯಾವ ಥರ ಪಾಸಿಟಿವ್ ಆಗಿ ಗ್ರೋ ಆಗ್ಬೋದು ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.